ಯಾಕೋ ಈ ಥರ ಹೊಗೆ ಆಗ್ತಾ ಇದ್ದೀರಾ? ಏನದು? ಓ, ಡೀಸೆಲ್ ವಾಶ್ ಮಾಡ್ತಾ ಇದೆಯೇನೋ? ಸರಿ ಸರಿ, ಆಯ್ತು ಮಾಡ್ರಿ. ಎಲ್ಲ ಇಲ್ಲೇನಾ ಕಂಪ್ನಿದು? ಕಂಪ್ನಿ ಇಲ್ಲ, ನಾವು ಕಂಪ್ನಿ ಊಟ ಮಾಡಲ್ಲ. ಕೊಡಲ್ಲ ಕಂಪ್ನಿಯಲ್ಲಿ? ಕೊಡ್ತಾರೆ, ಹಾ. ನಾನು ಊಟ ಮಾಡಲ್ಲ. ಹಾ, ನಮ್ಮ ಮನೆಯಿಂದ ಆಯ್ತು. ಹುಡಿಕೊಂಡು ಹೋಗ್ಬೇಕಾಯ್ತು. ಯಾರಿಗೆ? ಗಾಡಿಯವ್ರಿಗೆ. ಸ್ಟ್ಯಾಂಡಾಗಿ ಇರ್ತಾರೆ, ಗಾಡಿಯವ್ರು ಕರ್ಕೊಂಬರಪ್ಪ ಹೋಗಿ ಅಂತೇಳಿ ಕಳ್ಸೋರು. ಇವಾಗಿಲ್ಲ. ಹ್ಞೂ. ಆಮೇಲೆ ನಾವಿವತ್ತು ಬಂದಿರೋದು ಗಾಡಿ ವಾಷಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿರೋ ಅಂಥ ರಾಮನ ದೇವಸ್ಥಾನ. ಆ ದೇವಸ್ಥಾನದ ಎದುರುಗಡೆ ರೋಡು GKW ಲೇಔಟ್ಗೆ ಹೋಗುತ್ತಲ್ಲ, ಆ ರೋಡಲ್ಲಿ ಫಸ್ಟಿಗೆ ಏರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಬೇಸಿಗೆಗಾಲ ಅಲ್ವಾ, ಎಲ್ಲ ಒಳಗಡೆ ಧೂಳೆಲ್ಲ ತುಂಬ್ಕೊಂಬಿಟ್ಟಿತ್ತು. ಅದಕ್ಕೋಸ್ಕರ ಏರ್ ವಾಶ್ ಮಾಡಿಸಿ ಆಮೇಲೆ ವಾಟರ್ ವಾಶ್ ಮಾಡ್ಸೋಣ ಅಂತ. ಮೊದಲಿಗೆ ಈ ತೊಟ್ಟಿ ಅಂತೀವಲ್ಲ, ಆ ತೊಟ್ಟಿಗೆ ನೀರು ಹೊಡಿತಾ ಇದ್ದಾರೆ. ಯಾಕಂದರೆ ನಾನು ನಿನ್ನೆ 1-2 ಮೇಕೆ 1-3 ಕುರಿನ ಹಾಕೊಂಬಂದಿದ್ದೆ. ಅದರೊಳಗಡೆ ಅದು ಫುಲ್ಲು ಎಲ್ಲ ಗಲೀಜು ಮಾಡಿಬಿಟ್ಟಿತ್ತು. ಅದಕ್ಕೋಸ್ಕರನೇ ವಾಟರ್ ವಾಶ್ ಮಾಡಿಸ್ತಾ ಇರೋದು. ಯಾಕಂದರೆ ತೊಟ್ಟಿಯನ್ನು ಒಳಗಡೆ ಅಂತೂ ಹೋಗಿ ವಾಸನೆ ಹಾಕ್ತಾರಿಲ್ಲ. ಆ ಉದ್ದೇಶಕ್ಕೆ ನೀಟಾಗಿ ವಾಷಿಂಗ್ ಮಾಡಿಸ್ಬಿಡೋಣ ಅಂತ ಹೇಳಿ ವಾಷಿಂಗ್ ಮಾಡ್ಸೋಕೆ ಬಂದಿದ್ದೀನಿ. ನೋಡಿ, ಅವರು ಕೆಲಸ ಮಾಡೋ ಹುಡುಗರು, ಅವರಿಗೆ ಓನರ್ ಹೇಳ್ತಾ ಇದ್ದಾರೆ, ನೀವು ಹೋಗಿ ಊಟ ಮಾಡ್ಕೊಳ್ಳಿ, ಊಟ ಮಾಡಿದ್ಮೇಲೆ ಕೆಲಸ ಮಾಡ್ತೀರಂತೆ ಅಂತ ಹೇಳಿ. ಪಾಪ ಇವಾಗ ಮಾಡ್ತಾ ಇರೋದು ಬಂದು ಡೀಸೆಲ್ ವಾಶು. ಈ ಡೀಸೆಲ್ ವಾಶ್ ಮಾಡಿಸಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ ತುಕ್ಕಿಡಿಬಾರ್ದು ಅಂತೇಳಿ ಪೂರ್ತಿ ಡೀಸೆಲ್ ವಾಶ್ ಮಾಡೋಕ್ಕೆ ಹೇಳಿದ್ದೆ. ಅದಕ್ಕೋಸ್ಕರ ಅವರು ಕೆಳಗಡೆಯಿಂದ ಇಂಜಿನ್ಗೂ ಎಲ್ಲ ಸೇರಿ ಡೀಸೆಲ್ ಹೊಡಿತಾ ಇದ್ದಾರೆ. ಅದರಿಂದ ಏನಪ್ಪ ಬೆನಿಫಿಟ್ಟು ಅಂತ ಹೇಳಿದ್ರೆ, ಈ ನೀರೆಲ್ಲ ಹೊಡೆದು ವಾಷಿಂಗ್ ಮಾಡಿರ್ತೀವಲ್ಲ, ಅದು ಅಲ್ಲೇ ಕೂತ್ಕೊಂಡಿರ್ತದೆ ಮತ್ತು ಮಣ್ಣು ಇರ್ತದಲ್ವ, ಜೊತೆ ಸೇರಿಕೊಂಡು ತುಕ್ಕಿಡಿಯೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡೀಸೆಲ್ ವಾಶ್ ಮಾಡಬೇಕು ಅಂತ ಡೀಸೆಲ್ ವಾಶ್ ಮಾಡ್ತಾ ಇದ್ದಾರೆ. ವಾಟರ್ ವಾಶ್ ಆದಮೇಲೆ ಗ್ರೀಸ್ ಮಾಡೋಕ್ಕೆ ಹೇಳಿದ್ದೆ, ಅವರು ಗ್ರೀಸ್ ಮಾಡ್ತಾ ಇದ್ದಾರೆ. ನಮ್ಮ V30 ಗಾಡಿಗೆ ಮುಂದ್ಗಡೆ 2 ವೀಲಿಗೆ ಮಾತ್ರ ಗ್ರೀಸಿಂಗ್ ಇರುತ್ತೆ. ಗ್ರೀಸಿಂಗ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ವಾಷಿಂಗ್ ಎಲ್ಲ ಮುಗಿತು. ಮುಗ್ದಾದ್ಮೇಲೆ ಒಂದು ಬಾಡಿಗೆ ದೊಡ್ಡಬಳ್ಳಾಪುರಕ್ಕೆ ಲೋನ್ ಮಾಡ್ತಿದ್ದೀನಿ. 2 ಸೀಟ್ ಇದೆ. ಕಸ್ಟಮರ್ ಫೋನ್ ಮಾಡಿಬಿಟ್ಟು 5 ಅಡಿಗೆ 10 ಅಡಿ ಸೀಟ್ ಇದೆಯಪ್ಪ, ಹಾಕೊಂಬ ಅಂತ ಹೇಳಿದ್ದಾರೆ. ಆಯಿತು ಸರ್, ತೊಗೊಂಬರ್ತೀನಿ ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ಆ ಶೀಟ್ ಬಾಡಿಗೆ ಅನ್ಲೋಡ್ ಆದಮೇಲೆ ಒಂದು ಬಾಡಿಗೆ ಬಂತು, ತೊಗೊಂಡಿದ್ದೀನಿ. ತೊಗೊಂಡು ಇಲ್ಲಿ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ದೊಡ್ಡಬಳ್ಳಾಪುರದಿಂದ ಲೋಡ್ ಮಾಡ್ತಾ ಇದ್ದಾರೆ ಹತ್ತಿಗುಪ್ಪೆಗೆ. ಇದು ಎಲ್ಲಿಗೆ ಡ್ರಾಪು ಅಂತ ಹೇಳಿದ್ರೆ ವಿಜಯನಗರ ಹತ್ತಿಗುಪ್ಪೆ ಲೊಕೇಶನ್ಗೆ ಬಂದು ಲೋಡ್ ಮಾಡ್ತಾ ಅಲ್ಲಿಗೆ ಡ್ರಾಪ್ ಇದೆ. ನೋಡೋಣ ಎಷ್ಟು ಬಾಕ್ಸ್ ಹಾಕ್ತಾರೆ ಅಂತೇಳಿ ಅವ್ರಿಗೆ ಕೇಳೋಣ. ಕಿತ್ನಾ ಬಾಕ್ಸ್ ಇದೆ ಟೋಟಲ್? 20. ಹಾಂ, ಪಾಪ ಒಬ್ರು ಕೈಯಲ್ಲಿ ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. 20 ಬಾಕ್ಸ್ ಇದೆ. 20 ಬಾಕ್ಸ್ ಲೋಡ್ ಮಾಡ್ತಾ ಇದ್ದಾರೆ. ಹಾಕೊಂಡು ಲೋಡ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅಂತ ಕೆಲಸ ಮಾಡಲ್ಲ. ಒಬ್ಬರು ಕೈಯಲ್ಲಿ ಲೋಡ್ ಮಾಡೋಕ್ಕಾಗಲ್ಲ ಅಂತೇಳಿ ಇನ್ನೊಬ್ಬರು ಬಂದಿದ್ದಾರೆ ಲೋಡ್ ಮಾಡೋದಕ್ಕೆ. ಒಂದೊಂದು ಬಾಕ್ಸು 20 kg ಅಂತ ಹೇಳಿದ್ರು 20 ಬಾಕ್ಸಿಗೆ 400 kg, 400 kg ಇದೆ ಅಷ್ಟೇ. ಮೊಬೈಲ್ ಎಲ್ಲ ಮೊಬೈಲು. ಹಾಂ, ಈಸಿ ಮೆಥಡ್. ಈಸಿ. ಅದನ್ನ ಉಪಯೋಗಿಸ್ಕೋಬೇಕಷ್ಟೇ. ಗಾಡಿ ಬೇಕು ಅಂದ್ರೆ ಇವಾಗ ಇಲ್ಲಿ ಯಾವ ಇರ್ತವೆ, ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಕರ್ಕೊಂಬರಕ್ಕಿಲ್ಲ ಅಂದ್ರೆ ಅವ್ರ ಫೋನ್ ನಂಬರ್ ಮಡಿಕೋಬೇಕಿತ್ತು. ನೋಡಪ್ಪ, ನಮಗೆ ಇಷ್ಟೊತ್ತಿಗೆ ಗಾಡಿ ಬೇಕು, 1 ಅವರ್ ಮುಂಚೆ ಇಲ್ಲ 2 ಅವರ್ ಮುಂಚೆ